जो सदस्य इसके पक्ष में वो हाँ कहें, जो सदस्य विरोध में है वे ना कहें। मेरे विचार में निर्णय हाँ वालों के पक्ष में हुआ। हाँ वालों के पक्ष में हुआ। खंड 1 अधिनियम सूत्र और विधेयक का पूरा नाम विधेयक का अंग बने। माननीय मंत्री जी अब यह प्रस्ताव करें कि विधेयक को पारित किया जाए। माननीय सभापति महोदय जी, विधेयक को पारित किया जाए। ಇವತ್ತಿನ ನಮ್ಮ ಸಂಭಾಷಣೆ ಒಂದು ಅತ್ಯಂತ ಗಂಭೀರ ಮತ್ತು ಸಮಯೋಚಿತ ವಿಷಯದ ಬಗ್ಗೆ. ಕೇಂದ್ರ ಸರ್ಕಾರ ತಂದಿರುವ ಟ್ರಾನ್ಸ್ಜೆಂಡರ್ ರೈಟ್ಸ್ ಅಮೆಂಡ್ಮೆಂಟ್ ಬಿಲ್ 2026 ಕುರಿತು. ಈ ಮಸೂದೆ ದೇಶಾದ್ಯಂತ ಚರ್ಚೆ, ಆತಂಕ ಮತ್ತು ವಿರೋಧಕ್ಕೂ ಕಾರಣವಾಗಿದೆ. ಯಾಕೆಂದರೆ ಇದು ಕೇವಲ ಒಂದು ಕಾನೂನು ತಿದ್ದುಪಡಿ ಮಾತ್ರ ಅಲ್ಲ, ಇದು ಸ್ವಯಂ ಗುರುತು, ಗೌರವ, ಅಸ್ತಿತ್ವ ಮತ್ತು ಸಂವಿಧಾನಾತ್ಮಕ ಹಕ್ಕುಗಳ ಪ್ರಶ್ನೆ. 2014ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ನೀಡಿದ ಮಹತ್ವದ ತೀರ್ಪು ಏನಿತ್ತು, ಅದು ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯಕ್ಕೆ ತಮ್ಮ ಲಿಂಗ ಗುರುತನ್ನು ತಾವೇ ನಿರ್ಧರಿಸಿಕೊಳ್ಳೋ ಹಕ್ಕು ಇದೆ ಅಂತ ಸ್ಪಷ್ಟವಾಗಿ ಹೇಳಿತ್ತು. ಆದರೆ 2026ರ ಈ ಮಸೂದೆ ಆ ಹಕ್ಕಿಗೆ ವಿರುದ್ಧವಾಗಿದೆಯೇ ಅನ್ನುವಂಥ ಗಂಭೀರ ಪ್ರಶ್ನೆ ಈಗ ಎದ್ದಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಈ ಮಸೂದೆಯ ಕಾನೂನಾತ್ಮಕ, ಸಾಮಾಜಿಕ ಮತ್ತು ಮಾನವೀಯ ಪರಿಣಾಮಗಳ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಇದ್ದಾರೆ ಅಕ್ಕೈ ಪದ್ಮಶಾಲಿ, ಕರ್ನಾಟಕದ ಪ್ರಮುಖ ಟ್ರಾನ್ಸ್ ಹಕ್ಕು ಹೋರಾಟಗಾರ್ತಿ ಮತ್ತು ಸಮುದಾಯದ ಪ್ರಬಲ ಧ್ವನಿ ಕೂಡ. ಈ ಮಸೂದೆ ನಿಜವಾಗಿ ಏನು ಹೇಳುತ್ತೆ, ಅದರ ಅಪಾಯಗಳೇನು, ಇದು ಟ್ರಾನ್ಸ್ ಸಮುದಾಯದ ಬದುಕಿಗೆ ಹೇಗೆ ಪರಿಣಾಮ ಬೀರುತ್ತೆ ಮತ್ತು ಇದರ ವಿರುದ್ಧ ಇರುವಂತಹ ಕಾನೂನಾತ್ಮಕ, ಸಾಮಾಜಿಕ, ಸಂವಿಧಾನಾತ್ಮಕ ಆಕ್ಷೇಪಗಳೇನು, ಇವೆಲ್ಲದರ ಬಗ್ಗೆ ಇವತ್ತು ನಾವು ವಿಶದವಾಗಿ ಮಾತನಾಡಲಿದ್ದೇವೆ. ಈ ರಾಜಕಾರಣಿಗಳ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ದುಡ್ಡಿದೆ, ಬುದ್ಧಿ ಇಲ್ಲ. ಬುದ್ಧಿ ಇದೆ, ನೆಟ್ಟಿಗೆ ಅದನ್ನು ಹೇಳೋದಕ್ಕೆ ಬರೋದಿಲ್ಲ. ಸೊ ಇಂಥ ಮಧ್ಯೆ ನಾವು ಜೀವನ ಮಾಡ್ತಾ ಇದ್ದೀವಿ. ಈಗ ನಾನು ಹೆಣ್ಣು ಅಂತ ತುಂಬ ಪ್ರಶ್ನೆ ಮಾಡ್ತೇನೆ, ನಿಮಗೆ ಯೋನಿ ಇದೆಯಾ, ಮೊಲೆ ಇದೆಯಾ, ನಿಂಗೆ ನೀನು ಋತುಮತಿ ಆಗ್ತೀಯಾ, ಒಂದು ಗಂಡಸಿಗೆ ಸುಖ ಕೊಡ್ತಿದ್ದಾರೆ, ನನ್ನ ಆಫ್ ಯು ಬಿಸ್ನೆಸ್. ನಮ್ಮ ಪರವಾಗಿ ಎಲ್ಲರೂ ಮಾತಾಡೋದೆ, ನಂಗೆ ನೀವು ಪರವಾಗಿ ಮಾತಾಡೋದು ಬೇರೆ ವಿಚಾರ, ನಾವು ಒಳಗಡೆ ಇದ್ದು ಮಾತಾಡೋದು ಬೇರೆ, ನೀವು ನಮ್ಮ ಪರವಾಗಿ ಮಾತಾಡೋದು ಬೇರೆ. ದಿಸ್ ಕಾನೂನ್ ಇಸ್ ಕಾಲ್ಡ್ ನಗ್ನ ಕಾನೂನ್. ದಿಸ್ ಕಾನೂನ್ ಕೆನಾಟ್ ಬಿ ಅಕ್ಸೆಪ್ಟೆಡ್. So the state sponsored sexual violence, the state sponsored sexual assault. ಕಿರಣ್ ರಿಜಿಜು ಅವ್ರಿಗೆ ಗೊತ್ತಿಲ್ವಾ ದೇಶದಲ್ಲಿ ಎಷ್ಟು ಜನ ಹೋರಾಟಗಾರಿದ್ದಾರೆ, ಸಮುದಾಯ ಇದ್ದಾರೆ, ಜನಗಳಿದ್ದಾರೆ, ಎಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಅವ್ರಿಗೆ ವಿಷಯ ಗೊತ್ತಿಲ್ವಾ? ಇಸ್ ಪಾರ್ಟ್ ಆಫ್ ಸಿಸ್ಟಮ್ ಆಫ್ ಲೆಜಿಸ್ಲೇಚರ್. ಇದು ಎಲ್ಲರಿಗೂ ಸೇರ್ಕೊಳ್ತದೆ. ಇವತ್ತು FTMಗಳಿಗೆ, ನಾಳೆ ಬಂದು ಅಂತರ್ಲಿಂಗಿಗಳಿಗೆ, ನಾಳಿದ್ದು ಬಂದು ಜೆಂಡರ್ ನಾನ್ ಕನ್ಫರ್ಮಿಂಗ್, ಲಿಂಗತ್ವಾತೀತ ಮಕ್ಕಳು ಅಂತ ಹೆಂಗೆ ಆ ಮಕ್ಕಳಿಗೆ, ನಾಳಿದ್ದು ನಿಮಗೆ. ರಕ್ಷಣೆ ಯಾರಿಂದ ಬೇಕು? ರಕ್ಷಣೆ ಈ ಕಾನೂನು ಯಾರು ಮಾಡ್ತಾ ಇದಾರಲ್ಲ ಇವರಿಂದ ಬೇಕು. ಕಾನೂನು ರಕ್ಷಕರಿಂದ ಬೇಕಾಗಿದೆ ನಮಗೆ. ವಿ ಆರ್ ನಾಟ್ ಟೆರರಿಸ್ಟ್ಸ್, ವಿ ಆರ್ ನಾಟ್ ಸೋ ಕಾಲ್ಡ್ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್. ವಿ ಆರ್ ಪಾರ್ಟ್ ಆಫ್ ದಿಸ್ ಕಂಟ್ರಿ. ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ಅಸ್ ಅಲ್ವಾ? ಭಾರತ ನಮ್ದು. ಒಂದು ಕಡೆ ಯುದ್ಧ, ಇನ್ನೊಂದು ಕಡೆ ಇಂಧನದ ಬಿಕ್ಕಟ್ಟು, ಮತ್ತೊಂದು ಕಡೆ ಇನ್ಫ್ಲೇಷನ್ ದಿನೇ ದಿನೇ ಏರಿಕೆ ಆಗ್ತಿದೆ. ಈ ಎಲ್ಲದರ ನಡುವೆ ಕೇಂದ್ರ ಸರ್ಕಾರ ಏಕಾಏಕಿ ಟ್ರಾನ್ಸ್ಜೆಂಡರ್ ರೈಟ್ಸ್ ಅಮೆಂಡ್ಮೆಂಟ್ ಬಿಲ್ಲನ್ನು ಜಾರಿ ಮಾಡಿಬಿಟ್ಟಿದೆ. ಈ ಮಸೂದೆ ಅಷ್ಟೊಂದು ತುರ್ತಾಗಿ ಜಾರಿ ಆಗಬೇಕಾದ ಕಾನೂನಾಗಿತ್ತಾ? ಪ್ರಶ್ನೆಯವ್ರಿಗೆ ಹೇಳೋರು ಕೇಳೋರು ಭಯ, ಭಕ್ತಿ, ಗಂಡಸರು, ಗಂಡಾಳ್ವಿಕೆ, ಪಿತೃಪ್ರಧಾನ ವ್ಯವಸ್ಥೆನ ತುಂಬ ನಂಬ್ಕೊಂಡು ಇವರು ಇಡೀ ವಿಶ್ವಾದ್ಯಂತ ಎಲ್ಲ ಗಂಡಸರು ಅದನ್ನು ರೂಲ್ ಮಾಡ್ತಾ ಹೋಗ್ತಾ ಇದ್ದಾರೆ. ಖೇದ, ದುಃಖ ಮತ್ತು ದುರಂತ ಏನು ಅಂತಂದರೆ, ಕಳೆದ 12 ವರ್ಷಗಳಲ್ಲಿ ವಿಶ್ವಾದ್ಯಂತ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯವನ್ನು ಕಂಪ್ಲೀಟಾಗಿ ಕ್ರಿಮಿನಲೈಸೇಷನ್ ಮಾಡ್ತಾ ಹೋಗೋ ಪ್ರಕ್ರಿಯೆ ಜಾಸ್ತಿ ಆಗಿತ್ತು ವಿನಃ ನಮ್ಮನ್ನು ಈ ಸಮಾಜಕ್ಕೆ ಸೇರಿಸ್ಬೇಕು, ಬೆರೆಸ್ಬೇಕು ಅನ್ನೋ ಒಂದು ಯೋಚನೆ ತುಂಬ ಕಮ್ಮಿ ಜನಕ್ಕೆ ಬಂದಿದ್ದನ್ನು ನಾವು ಸಾಕ್ಷಿಯಾಗಿ ಇದನ್ನು ನೋಡ್ತೀವಿ. ಇದು ತುರ್ತಾಗಿ ಬೇಕಾಗಿತ್ತು, ಖಂಡಿತವಾಗೂ ತುರ್ತಾಗಿ ಬೇಕಾಗಿರಲಿಲ್ಲ. ಭಾರತದ ಇತಿಹಾಸ, ಪರಂಪರೆ ಮತ್ತು ಆ ಸಂಸ್ಕೃತಿ, ಆ ಒಂದು ಇದನ್ನು ಚರಿತ್ರೆಯನ್ನು ನೋಡ್ತಿರ್ಬೇಕಾದ್ರೆ ಈ ಆ್ಯಕ್ಟ್ ಏನಕ್ಕನ ಬೇಕಾಗಿತ್ತು ಅಂತ ನನಗೆ ಪ್ರಶ್ನೆ ಬರ್ತಾ ಇದೆ. ಈಗ ಅದು ಬಿಲ್ ಆಗಿದೆ, ರಾಷ್ಟ್ರಪತಿಗಳು ಸೈನ್ ಮಾಡಿದ ತಕ್ಷಣ ಅದು ಕಂಪ್ಲೀಟಾಗಿ ಆ್ಯಕ್ಟ್ ಆಗ್ತದೆ. ಸೊ ಪ್ರಶ್ನೆ ಇಷ್ಟೇ ಇರುವಂಥದ್ದು, ಗಂಡಾಗುಟ್ಟಿ ಹೆಣ್ಣಾಗಿ ಪರಿವರ್ತನೆ ಆದವರು, ಹೆಣ್ಣಾಗುಟ್ಟಿ ಗಂಡಸಾಗಿ ಪರಿವರ್ತನೆ ಆದವರು, ನನ್ನ ಲಿಂಗವನ್ನು ನಾನು ತೀರ್ಮಾನ ಮಾಡಬೇಕು ವಿನಃ ನೀವು ತೀರ್ಮಾನ ಮಾಡಲಿಕ್ಕೆ ನೀವು ಯಾರು ಅಂತ ಪ್ರಶ್ನೆಯನ್ನು ನಾವು ಕಳೆದ 35-40 ವರ್ಷಗಳಿಂದ ಹೋರಾಟಗಳನ್ನ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ವಸಾಹತುಶಾಹಿ ಕಾನೂನು ಪ್ರಕಾರ ಬ್ರಿಟಿಷರ ಆಳ್ವಿಕೆಯಲ್ಲಿ
ಒಂದು ಗಂಡು ಹೆಣ್ಣು ಶಿಶ್ನದ ಆಧಾರ ಯೋನಿ ಆಧಾರ ಮಾತ್ರ ಸೆಕ್ಸ್ ಮಾಡಬೇಕು, ಸೆಕ್ಸ್ ಮಾಡಿದ್ರೆ ಮಕ್ಕಳು ಹುಟ್ಸೋದಕ್ಕೆ ಮಾತ್ರ ಸೆಕ್ಸ್ ಮಾಡಬೇಕು ಅನ್ನುವಂಥ ಆ ಒಂದು ಕಾನ್ಸೆಪ್ಟಲ್ಲಿ ಸೆಕ್ಸಿನ ಬಿಯಾಂಡ್ ಕಾನ್ಸೆಪ್ಟ್ ಹೋಗಿರುವಂಥದ್ದು ನಮ್ಮ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯ ಆಗಿರಬೇಕಾದ್ರೆ ಇವತ್ತು ಗ್ಯಾಸ್ ಇಲ್ಲ, ಜನ ಸಾಯ್ತಾ ಇದ್ದಾರೆ. ಕೋವಿಡ್ ಬಂತು, ಜನ ಸಾಯ್ತಾ ಇದ್ದಾರೆ. ಪೆಟ್ರೋಲ್ ಇಲ್ಲ, ಜನ ಸಾಯ್ತಾ ಇದ್ದಾರೆ. ನೀವು ಹೇಳಿದ್ರೆ ಏನು ಜಾಗತಿಕ ಮಟ್ಟದ ಎಕನಾಮಿಕ್ ಇನ್ಫ್ಲೇಷನ್ ಆಗ್ತಾ ಇದೆ, ಅದ್ರ ಬಗ್ಗೆ ತುಂಬ ಜನಕ್ಕೆ ಭಯ ಇದೆ. ಸೊ ಈ ರೂಲರ್ಸ್ ಎಲ್ಲ ಇವ್ರು ಯಾರು ಅಂತ, ಫಸ್ಟ್ ಆಫ್ ಆಲ್ ದೇ ಆರ್ ಇಮ್ಮೆಚೂರ್ಸ್, ದೇ ಆರ್ ಇಲಿಟ್ರೇಟ್ಸ್. ದೇರ್ ಇಮ್ಮೆಚೂರ್ಸ್, ದೇರ್ ಇಲಿಟ್ರೇಟ್ಸ್. ಅವ್ರಿಗೆ ಜನಗಳ ಜೊತೆ ಬೆರೆತ ಅಭ್ಯಾಸ ಇಲ್ಲ, ಬರೀ ಪಾಶ್ ಆಗಿ ಬರಬೇಕು, ಪಾಶ್ ಆಗಿ ಹೋಗ್ಬೇಕು, ಇಂಥ ಒಂದು ಜೀವನ ಬಿಟ್ಟರೆ ನಿಜವಾಗ್ಲೂ ಜನಗಳ ಪರಿಸ್ಥಿತಿ ಹೇಗಿದೆ ಅಂತ ಅದನ್ನು ಅರ್ಥ ಮಾಡ್ಕೊಂಡು ಅವ್ರು ಸೋತಿದ್ದಾರೆ. ಅದಕ್ಕೆ ನಾನು ಹೇಳಿದೆ, ಪವರ್ಲೆಸ್ ಇರುವ ಸಮುದಾಯದವರು ಪವರ್ ಏನೋ ಲೈಕ್ ಇವತ್ತು ಯಾರು ಎಂಜಾಯ್ ಮಾಡ್ತಾ ಇದ್ದಾರೋ ಅವ್ರಿಗೆ ಏನೂ ಗೊತ್ತಿಲ್ಲದೆ ಬಂದು ನಮ್ಮನ್ನು ಆಚೆ ಇಟ್ಟು ಅವರು ತೆಗೆದುಕೊಳ್ಳುವ ಈ ಸೋಕಾಲ್ಡ್ ನಿರ್ಣಯ ಅಂತ ಏನು ಹೇಳ್ತೀವಲ್ಲ, ಈ ವ್ಯವಸ್ಥೆಯಲ್ಲಿ ನಮ್ಮನ್ನು ಸೇರಿಸ್ಕೊಳ್ದೆ ನಿರ್ಣಯ ಮಾಡಿದ್ರೆ ಬೇರೆ ವಿಷಯ ಆಗ್ತದೆ. ಆದ್ರೆ ಈ ಮಸೂದೆ 24ರಂದು ಲೋಕಸಭೆಯಲ್ಲಿ ಅಂಗೀಕಾರ ಆದ್ರೆ ಮರುದಿನನೇ ರಾಜ್ಯಸಭೆಯಲ್ಲೂ ಕೂಡ ಅದನ್ನ ಅಂಗೀಕಾರ ಮಾಡಿದ್ರು. ಇಷ್ಟು ಬೇಗ ಈ ಮಸೂದೆ ಅಂಗೀಕಾರ ಆಯ್ತು ಅಂತಂದ್ರೆ ಅದು NCTPಯ ಸದಸ್ಯರನ್ನ ಕರೆಸಿ ಅವ್ರ ಜೊತೆ ಮಾತುಕತೆಯನ್ನ ಆಡಿ ನಿರ್ಧಾರವನ್ನ ತೆಗೆದುಕೊಂಡಿರೋದಲ್ವೇ? ಸಾಧ್ಯನೇ ಇಲ್ಲ. ನ್ಯಾಷನಲ್ ಕೌನ್ಸಿಲ್ ಫಾರ್ ಟ್ರಾನ್ಸ್ಜೆಂಡರ್ಸ್ ಅಂತ ಕೌನ್ಸಿಲ್ ಏನಿದೆಯೋ ಆ ಕೌನ್ಸಿಲ್ನ ನಿನ್ನೆ ಇಬ್ಬರು ಸದಸ್ಯರು ಅದಕ್ಕೆ ರಾಜೀನಾಮೆ ಹಾಕಿದ್ದಾರೆ. ಹೌದು. ಒಬ್ಳು ಬಂದು ಇದು ಕಲ್ಕಿ ಸುಬ್ರಹ್ಮಣ್ಯಂ ಅಂತ ಹೇಳಿ, ಇನ್ನೊಬ್ಳು ಬಂದು ಋತುಪರ್ಣ ಅಂತ ಹೇಳಿ. ಸೊ ಇವರಿಬ್ಬರು ಆ ಒಂದು ಕೌನ್ಸಿಲ್ಗೆ ರಾಜೀನಾಮೆ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ? ಯಾರೂ ಸಂಪರ್ಕ ಮಾಡಿಲ್ಲ. ಸಿ ದ ಪ್ರಾಸೆಸ್ ಆಫ್ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್ನ ನಂಬಿರುವ ಜನಗಳಾದ ನಾವು ನೀವು ಡೆಮೋಕ್ರೆಟಿಕ್ ಆಗಿ ನಡ್ಕೊಳ್ತಿಲ್ಲ ಅಂತೇಳಿ ಬಿಲ್ ಅನ್ನು ಮಂಡನೆ ಮಾಡಿದ್ದಾರೆ. ಅದು ಸ್ಥಾಯಿ ಸಮಿತಿ ಕೊಡ್ಬೇಕು ತಾನೆ. ಸ್ಥಾಯಿ ಸಮಿತಿಗೂ ಅವ್ರಿಗೆ ಇದು ಕೊಡ್ತೀರಾ, ಸಮುದಾಯದ ವಾಯ್ಸ್ಗಳನ್ನ ಕೇಳ್ದಿರಾ. ಮುಖ್ಯವಾಗಿ 4 ವಿಚಾರ ಈ ಬಿಲ್ಲಲ್ಲಿ ಮಾತಾಡೋದಕ್ಕೆ ಕೇಳಿದಷ್ಟು ಏನು ಹೇಳ್ತೀನಿ ಅಂತ. ಒಂದು, ನಮ್ಮನ್ನ ನಪುಂಸಕರು ಅಂತ ಹೇಳ್ತಾರೆ. ನಪುಂಸಕ ಅಂದ್ರೆ ಏನು? ಇಂಪಾರ್ಟೆಂಟ್. ಈ ಜಡ ವಸ್ತು, ಈ ಟೇಬಲ್ ನಪುಂಸಕ, ಲೈಟ್ ನಪುಂಸಕ, ನಾವು ನಪುಂಸಕ ಅಲ್ಲ. ಮತ್ತೆ ನೀವು ಈ ಇಡೀ ಪ್ರೊಸೆಸ್ನಲ್ಲಿ ನೀವು ಗುರ್ತಿಸ್ಕೊಳ್ಬೇಕು ಅಂದರೆ ನೀವು ಹಿಜ್ರಾ ಆಗಿರಬೇಕು, ಜೋಕ್ತ ಆಗಿರಬೇಕು, ಕಿನ್ನರ ಆಗಿರಬೇಕು, ಇಲ್ಲ ಇದು ಅಂತರ್ಲಿಂಗಿ ಆಗಿರಬೇಕು, ಇಲ್ಲ ಅಂತಂದರೆ ಯೂನಕ್ ಆಗಿರಬೇಕು ಅಂತ. ಇಷ್ಟಕ್ಕೆ ನೀವು ನಮ್ಮನ್ನು ಲೇಬಲ್ ಮಾಡಿಬಿಟ್ಟು ನಾನು ಗಂಡ ಗುಟ್ಟು ಹೆಣ್ಣು ಅಂತ ಪರಿಗಣಿಸ್ತಾ ಇದ್ದೀನಿ, ಏನೋ ಇದು ಪರಿಗಣಿಸ್ಕೊಂಡು ಗುರುತಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಈಗ ನಾನು ಹೆಣ್ಣು ಅಂತ ತುಂಬ ಪ್ರಶ್ನೆ ಮಾಡ್ತೇನೆ, ನಿಮಗೆ ಯೋನಿ ಇದೆಯಾ, ಮೊಲೆ ಇದೆಯಾ, ನೀನು ಋತುಮತಿ ಆಗ್ತೀಯಾ, ಒಂದು ಗಂಡಸಿಗೆ ಸುಖ ಕೊಡ್ತಿದ್ದಾರೆ, ನನ್ ಆಫ್ ಯು ಬಿಸ್ನೆಸ್. ಜೆಂಡರ್ ಅನ್ನೋದು ಒಂದು ವೈವಿಧ್ಯತೆ, ಆ ವೈವಿಧ್ಯತೆ ನಾವು ಭಾಗ ಆಗಿದ್ದೀವಿ. ಇವತ್ತು ಎಷ್ಟೋ ಹೆಣ್ಮಕ್ಳಿಗೆ ಯೋನಿದ್ರು ಕೂಡ ತುಂಬ ಮಕ್ಕಳಾಗ್ತಿಲ್ಲ, ಏನು ಮಾಡಬೇಕಾಗತ್ತೆ? ಗಂಡಸಿಗೆ ಶಿಕ್ಷಣ ಇದ್ರು ಅವ್ರ ತಂದೆ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅವ್ರಿಗೂ ಮಕ್ಕಳಾಗ್ತಾ ಇಲ್ಲ. ಸೊ ದಿಸ್ ಆಲ್ ಅಬೌಟ್ ಸೈನ್ಸ್. ಈ ಸೈನ್ಸ್ನ ಅರ್ಥ ಮಾಡ್ಕೊಳ್ಳೋ ಗೂಬೆಗಳು ಬಂದು ನಮ್ಮನ್ನು ದೂಷಣೆ ಮಾಡಿ ಎಷ್ಟು ಮಟ್ಟಿಗೆ ಸರಿ ಇದೆ? ನಂಬರ್ 2, ನಮ್ಮನ್ನು ಚೈಲ್ಡ್ ಕಿಡ್ನಾಪಿಂಗ್ ಆಗಿ ಅವರು ಸಸ್ಪೆಕ್ಟ್ ಮಾಡಿಕೊಂಡು 10 ವರ್ಷದಿಂದ ಲೈಫ್ ಲಾಂಗ್ ತನಕ ಜೈಲಲ್ಲಿ ಹಾಕಬೇಕು ಅನ್ನೋಂಥ ವಿಚಾರವನ್ನು ಪಾಯಿಂಟ್ ತಗೊಂಡು ಬಂದಿದ್ದಾರೆ. 21ನೇ ಶತಮಾನದಲ್ಲಿ ನಾವು ಬಸವಣ್ಣ ಹುಟ್ಟಿದ ನಾಡಲ್ಲಿ, ಅಂಬೇಡ್ಕರ್ ಕೊಟ್ಟ ಸಂವಿಧಾನದಲ್ಲಿ, ಗಾಂಧೀಜಿ ಬಂದು ಶಾಂತಿಗಾಗಿ ಹೋರಾಟ ಮಾಡಿದಂಥವ್ರು, ಇನ್ನು ಅನೇಕ ಮಹನೀಯ ಜೀವನ ತ್ಯಾಗ ಮಾಡಿಬಿಟ್ಟು ಅಂಥ ರಾಷ್ಟ್ರದಲ್ಲಿ ನಾವು ಹುಟ್ಟಿದ್ದೀವಿ ಅಂತ ಆಗಿರ್ಬೇಕಾದ್ರೆ ಇವ್ರು ನಮಗೆ ವಿರುದ್ಧ ಹೋಗೋದು ಎಷ್ಟು ಮಟ್ಟಿಗೆ ಸೇರಿದ ರಶ್ಮಿ? ಆದ್ರೆ ಅದು ನಾವು ಜೈಲಲ್ಲಿ ಮಾಡೋದಕ್ಕೆ ಕಾನೂನನ್ನ ತರ್ತಾ ಇರೋದು ರಕ್ಷಣೆ ಮಾಡೋದು ನಮಗೆ ಇಷ್ಟು ವರ್ಷ ಆಯ್ತು. ಒಂದು ರಕ್ಷಣೆ ಇಲ್ಲ, ಒಂದು ಸೋಷಿಯಲ್ ವೆಲ್ಫೇರ್ ಸೋಕಾಲ್ಡ್ ಮೇನ್ ಸ್ಟ್ರೀಮಿಂಗ್ ಸ್ಕೀಮ್ಸ್ ಇಲ್ಲ. ನಮ್ಮ ಬಗ್ಗೆ ಇನ್ನೂ ಅವರು ಅರ್ಥನೇ ಮಾಡ್ಕೊಂಡು ವಾಟ್ ಈಸ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಸೆಕ್ಸ್, ವಾಟ್ ಈಸ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಜೆಂಡರ್, ವಾಟ್ ಈಸ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಸೆಕ್ಸುವಾಲಿಟಿ, ಇದನ್ನೇ ಅರ್ಥ ಮಾಡಿಲ್ಲ. ಸೊ ದೇ ಆರ್ ಕಾಲ್ಡ್ ಅವರ್ ರೂಲರ್ಸ್ ಅಂತ. ಆಕ್ಚುಲಿ ಆಗಿ ವಾಟ್ ಆರ್ ದಿ ರೂಲರ್ಸ್? ಫಾರ್ ಹೂಮ್ ದೇ ಆರ್ ರೂಲಿಂಗ್? ನಮಗಂತೂ ಖಂಡಿತ ಅಲ್ಲ. ನಮ್ಗೆ ಇಂಥ ಒಂದು ಶಾಸನ ಸಭೆಯಲ್ಲಿ ಇಂಥ ಜನ ಭಾಗ ಆಗೋದೇ ಬೇಕಾಗಿಲ್ಲ. ಸೊ ನಾನು ಕೇಳ್ತೀನಿ, ಇವತ್ತು ನೀವು ಮಾತಾಡಲೇಬೇಕು ಅಂತ ನಮ್ಮ ಸಮುದಾಯದ ರಾಜಕೀಯ ಪ್ರಾತಿನಿಧ್ಯತೆ ಸಂಸತ್ತಿನ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಎಲ್ಲಿದೆ? ನೀವು ಒಬ್ಬರನ್ನು ತೋರಿಸಿ. ನಮ್ಮ ಪರವಾಗಿ ಎಲ್ಲರೂ ಮಾತಾಡೋದೆ, ನಂಗೆ ನೀವು ಪರವಾಗಿ ಮಾತಾಡೋದು ಬೇರೆ ವಿಚಾರ, ನಾವು ಒಳಗಡೆ ಇದ್ದು ಮಾತಾಡೋದು ಬೇರೆ, ನೀವು ನಮ್ಮ ಪರವಾಗಿ ಮಾತಾಡೋದು ಬೇರೆ. ಖಂಡಿತ. ಸೊ ಹೆನ್ಸ್ ವಿ ಅರ್ಜ್ ಟು ಹ್ಯಾವ್ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಇನ್ ಎ ಸಿಸ್ಟಮ್ ಆಫ್ ಲೆಜಿಸ್ಲೇಚರ್ ದಟ್ ಕುಡ್ ಬಿ ಪಾರ್ಟ್ ಆಫ್ ರಾಜ್ಯಸಭಾ, ಲೋಕಸಭಾ, ವಿಧಾನಸಭಾ ಮತ್ತು ವಿಧಾನ ಪರಿಷತ್ತಲ್ಲಿ ಸಮುದಾಯ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇರುವಂಥದ್ದು. ಮತ್ತು ಬಿಲ್ಲಿನ ಕಠೋರತೆ ಇನ್ನೊಂದು ಏನು ಅಂತಂದ್ರೆ, ನೀವು ಇಷ್ಟೆಲ್ಲ ನಮ್ಮ ಜೈಲ್ಗೆ ಹಾಕ್ಬಿಟ್ರೆ ಜೈಲಲ್ಲಿ ನಾವೇನು ಸಾಧನೆ ಮಾಡ್ತೀವಿ? ಅಪ್ಪ ಅಮ್ಮಂಗೆ ಬೇಡ, ಅಣ್ಣ ತಮ್ಮದಿರಿಗೆ ಬೇಡ, ಸಮಾಜಕ್ಕೆ ಬೇಡ, ಅಕ್ಕಪಕ್ಕ ಜನಕ್ಕೆ ಬೇಡ. ಯು ಹ್ಯಾವ್ ಬಿನ್ ಕರ್ವ್ ಫ್ರಮ್ ಎ ಫಂಡಮೆಂಟಲ್ ಸಿವಿಲ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್. ಹೌದು, ಎಲ್ಲವನ್ನು ದೂರ ಇಟ್ಟು ಏನೋ ಕೊಡದೆ ಅಸ್ತಿತ್ವ ಪೆಟ್ಟು ಮಾಡ್ತೀರಾ. ಅತಿ ಗಂಭೀರವಾದ ವಿಚಾರ. ವೈ ಆರ್ ಬೀಂಗ್ ಸೋ ಸೆಕ್ಸಿಸ್ಟ್ ಇಸ್ ಮೈ ಕ್ವೆಶ್ಚನ್. ಸೊ ನೀವು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದೀರಿ, ಕಂಪ್ಲೀಟ್ ಆಗಿ ನೀವು ಸೋತಿದ್ದೀರಿ. ಸೊ ನಾವೇಕೆ ಜಡ್ಜ್ ಮುಂದೆ ಹೋಗಿ, ಡಾಕ್ಟರ್ ಮುಂದೆ ಹೋಗಿ ನಗ್ನವಾಗಿ ಮಾಡಿಕೊಂಡು ದಿಸ್ ಕಾನೂನ್ ಇಸ್ ಕಾಲ್ಡ್ ನಗ್ನ ಕಾನೂನ್. This ಕಾನೂನ್ cannot be accepted. And ನಾನು ಸುಪ್ರೀಂ ಕೋರ್ಟ್ನ ಸದಸ್ಯ. ನಾನು
ಸುಪ್ರೀಂ ಕೋರ್ಟ್ ಅಪಾಯಿಂಟೆಡ್ ಇದು ಕಮಿಟಿ ಮೆಂಬರ್ ಟು ಡ್ರಾಫ್ಟ್ ಈಕ್ವಲ್ ಆಪರ್ಚುನಿಟಿ ಪಾಲಿಸಿ. ದೇಶದ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಅಂತರ್ಲಿಂಗಿ ಸಮುದಾಯಗಳಿಗೆ ಸಮಾನ ಅವಕಾಶ ನೀತಿಯನ್ನು ನೀವು ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಅಕ್ಟೋಬರ್ ತಿಂಗಳು ಹೋದ ತಿಂಗಳಲ್ಲಿ ರಚನೆ ಮಾಡಿದ ಸದಸ್ಯ ನಾನು. ಹೀಗಿದ್ದಾಗ ನೀವೆಲ್ಲ ವಿಷಯನ ನೀವು ನಮ್ಮಲ್ಲಿ ದಮನ ಮಾಡ್ತಿದ್ದಾದ್ರೆ ಎಷ್ಟು ಮಟ್ಟಿಗೆ ಸರಿ ಇದೆ ಇದು? ಅದೇ ಈ ಕಾನೂನು ಪ್ರಕಾರ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಮತ್ತೆ ಮೆಡಿಕಲ್ ಬೋರ್ಡ್ ಮೂಲಕ ಗುರುತಿನ ಪ್ರಮಾಣ ಪತ್ರವನ್ನ ಪಡೆಯೋ ಪ್ರಕ್ರಿಯೆ ಏನಿದೆ ಇದ್ರ ಮೂಲಕ ಇದು ಹೊರಗೆ ಬಂದ್ರೆ ಅದು ಎಷ್ಟು ಅವಮಾನಕಾರಿ ಆಗ್ಬೋದು ಅಥವಾ ಆಕ್ರಮಣಕಾರಿನೂ ಕೂಡ ಆಗ್ಬೋದು. ಇನ್ಸಲ್ಟ್, ಇಟ್ಸ್ ಟ್ರಾಮಾ, ಇಟ್ಸ್ ಮೆಂಟಲ್ ಹೆಲ್ತ್, ಇಟ್ಸ್ ಡಿಪ್ರೆಷನ್. ನಾನು ಹೇಳ್ತೀನಿ, ಒಂದು ಪ್ರಶ್ನೆ ಕೇಳ್ತೀನಿ ರಶ್ಮಿ. ಈಗ ಮ್ಯಾಜಿಸ್ಟ್ರೇಟ್ ಕಮಿಟಿ ಅಂತ ಹೇಳ್ತಾರೆ, ಮೆಡಿಕಲ್ ಕಮಿಟಿ ಅಂತ ಹೇಳ್ತಾರೆ. ಈಗ ಮೆಡಿಕಲ್ ಕಮಿಟಿಯ ಅಲ್ಲಿ ಹೋಗಿ ನಾನು ಬೆತ್ತಲಾಗಬೇಕು ಅಂದರೆ ನನಗೆ ಲೈಂಗಿಕ ದೌರ್ಜನ್ಯ ಆಗಲ್ವೇನ್ರಿ? ಲೈಂಗಿಕ ಹಿಂಸೆ, ಲೈಂಗಿಕ ಶೋಷಣೆ ಆಗೋದಿಲ್ವಾ? ಸೊ ನೀವೆಲ್ಲ ಅಂತ ಡಾಕ್ಟರ್ಗಳು ಬೇರೆ ಇರ್ಬೋದೇನೋ ನಮ್ಗೆ ಗೊತ್ತಿಲ್ಲ. ಬಟ್ ನಾನು ಕೇಳ್ತಾ ಇರೋದು, ಒಂದು ವ್ಯಕ್ತಿ ಆ ಕೋಣೆಯಲ್ಲಿ ನಗ್ನ ಆಗೋದು ಎಷ್ಟು ಕಷ್ಟ ಇದೆ. ನಾನು ನಗ್ನ ಆಗೋದು, ನನ್ನ ಜೊತೆ ಯಾರು ಮಲಗ್ತಾರೋ ಅವ್ರ ಜೊತೆ ಮಾತ್ರ ನಾನು ನಗ್ನ ಆಗೋದು. ನಾನು ಈ ಪ್ರಕ್ರಿಯೆಗೆ ವಿರುದ್ಧವಾಗಿದ್ದೇನೆ. ಇದು ನನ್ನ ಖಾಸಗಿತನದ ಹಕ್ಕನ್ನು ಉಲ್ಲಂಘನೆ ಮಾಡುವ ಈ ಪ್ರಕ್ರಿಯೆಯನ್ನ. ಸೊ ದ ಸ್ಟೇಟ್ ಸ್ಪಾನ್ಸರ್ಡ್ ಸೆಕ್ಷುವಲ್ ವೈಲೆನ್ಸ್, ದ ಸ್ಟೇಟ್ ಸ್ಪಾನ್ಸರ್ಡ್ ಸೆಕ್ಷುವಲ್ ಅಸಾಲ್ಟ್. ಆರ್ಟಿಕಲ್ 21 ಅಡಿಯಲ್ಲಿ ಖಾಸಗಿತನ ಮತ್ತೆ ಗೌರವದ ಹಕ್ಕಿಗೂ ಕೂಡ ಧಕ್ಕೆ ಆಗುತ್ತೆ. ಇದು ಒಂದು ವಿಷಾದ ಮತ್ತು ದುರಂತ ಅಂತ ಹೇಳ್ತೀನಿ. 21ನೇ ಶತಮಾನದಲ್ಲಿ ಅದು 2026 ಇಂಥ ಒಂದು ಕಾನೂನು ಬೇಕಾಗಿತ್ತ ಅಂತ ಈ ಆಫೀಸರ್ಸ್ ಅದು ಯಾರು ಮಾಡಿದ್ರು? ಪ್ರಜ್ಞೆ ಇಲ್ಲ, ನಾಲೆಡ್ಜ್ ಇಲ್ಲ, ಬುದ್ಧಿ ಇಲ್ಲ, ಸಮುದಾಯದ ಬಗ್ಗೆ ಮಾತುಕತೆ ಇಲ್ಲ. ಅವ್ರಿಗೆ ಏನು ಓದಿದ್ದಾರೆ ಅವರೆಲ್ಲ ಅವರು? ಆದ್ರೆ ಕೇಂದ್ರದ ಸಾಮಾಜಿಕ ನ್ಯಾಯ ಮತ್ತೆ ಸಬಲೀಕರಣ ಸಚಿವರಾದಂಥ ವೀರೇಂದ್ರ ಕುಮಾರ್ ಅವರು ಟ್ರಾನ್ಸ್ಜೆಂಡರ್ ಸಮುದಾಯದವರ ಜೊತೆಗೆ ಅವರ ಮೇಲೆ ನೇರ ಪರಿಣಾಮ ಬೀರುವಂತಹ ಇಂಥ ಒಂದು ಮಸೂದೆಯನ್ನ ಅವರು ಜಾರಿಗೆ ತರೋದಕ್ಕೆ ಮೊದಲು ನಿಮ್ಮ ಸಮುದಾಯದ ಹೋರಾಟಗಾರರ ಪ್ರತಿನಿಧಿಗಳನ್ನೆಲ್ಲರೂ ನಾವು ಕರೆಸಿ ಮಾತಾಡಿ ನಾವು ಇದನ್ನ ಜಾರಿಗೆ ತಂದಿರೋದು ಅಂತ ಹೇಳ್ತಿದಾರಲ್ಲ. ಸುಳ್ಳು, ಇದು ಮೋಸ, ಇದು ಅನ್ಯಾಯ. ಸಪೋಸ್ ಹಾಗೆ ಬಂದಿದ್ದಿದ್ರೆ ನಮ್ಮದು ಒಂದು ಸಮುದಾಯ ಇದೆ, ನಮ್ಮದು ಸ್ಟ್ರಕ್ಚರ್ ಇದೆ, ಸಿಸ್ಟಮ್ ಇದೆ, ಎಲ್ಲಾದರೂ ನಮ್ಗೊಂದು ಕಡೆ ಮಾಹಿತಿ ಅದು ಬರ್ತಾ ಇತ್ತು. ನಾನು ಕೇಳಿ ಸಪೋಸ್ ನೀವು ಮಾಡಿದ್ರು ಕೂಡ ಉತ್ತರ ಭಾರತದಲ್ಲಿ ಮಾಡಿರಬಹುದು, ನಮ್ಗೆ ಗೊತ್ತಿಲ್ಲ. ದಕ್ಷಿಣ ಭಾರತ ಈಸ್ ಆಲ್ವೇಸ್ ಟಾರ್ಗೆಟೆಡ್. ನಮ್ಮ ಕಂಪ್ಲೀಟ್ ಆಗಿ ಅವರು ನಮ್ಮ ಇಗ್ನೋರೆನ್ಸ್ ಮಾಡಿ ನಮ್ಮ ಬಗ್ಗೆ ಏನೋ ತಿಳ್ಕೊಳ್ಳದೆ ಮಾಡುವಂಥ ಕೆಲಸಕ್ಕೆ ಅದು ಒಪ್ಪಿಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈವನ್ ವೀರೇಂದ್ರ ಕುಮಾರ್ ಅವ್ರು ತುಂಬ ಚೆನ್ನಾಗಿ ಹೇಳ್ತಾರಲ್ಲ, ಈ ಕಾಯ್ದೆಯ ಮೂಲಕ ಸಮುದಾಯಕ್ಕೆ ಒಂದು ದೊಡ್ಡ ರಕ್ಷಣೆ ಸಿಗುತ್ತೆ, ಸಂಸ್ಕೃತಿ ಉಳಿತದೆ, ಇವ್ರಿಗೆ ನಾವು ಮಿಸ್ಯೂಸ್ ಆಗ್ತಾ ಇದೆ, ಸ್ಕೀಮ್ಸ್ ಆಗಬಾರ್ದು. ಮತ್ತು ನಿಜವಾಗ್ಲೂ ಯಾರು ಟ್ರಾನ್ಸ್ಜೆಂಡರ್ಗಳಿದ್ದಾರೋ ಅವ್ರಿಗೆ ಈ ಒಂದು ಸವಲತ್ತು ಆಗಬೇಕು, ಈ ಸವಲತ್ತನ್ನ ಪಡಿಬೇಕು ಅಂತಂದರೆ ಮ್ಯಾಜಿಸ್ಟ್ರೇಟ್ ಮತ್ತು ಇವ್ರ ಮೂಲಕ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ಇವರು ತಗೊಂಬೋದು. ಎಲ್ಲ ಯೋಚನೆಗಳು ಕಾನ್ಸ್ಟಿಟ್ಯೂಷನರಿ ಹ್ಯೂಮನ್ ರೈಟ್ಸ್ ವೈಲೇಷನ್. ಹೌದು. ಅಂಡ್ ಇನ್ಕ್ಲೂಡಿಂಗ್ ಅವರ್ ಸುಪ್ರೀಂ ಕೋರ್ಟ್ ಕಮಿಟಿಯ ನಾವು ಕೂಡ ಅದಕ್ಕೆ ಇದು ಸೆಲ್ಫ್ ಐಡೆಂಟಿಫಿಕೇಶನ್ ವಿರುದ್ಧ ಇದೆ. ನನ್ನನ್ನ ಲಿಂಗತ್ವವನ್ನು ನಾನು ತೀರ್ಮಾನ ಮಾಡೋದ್ರ ವಿರುದ್ಧ ಇರಬೇಕಾದ್ರೆ ಹೆಂಗೆ ನೀವು ತಗೊಂಡು ಬಂದ್ರಿ? ತರಬೇಕಾಗಿದ್ರು ಕೂಡ ಚರ್ಚೆ ಮಾಡಬೇಕಾಗಿ ಸಮುದಾಯದ ಜೊತೆ ಅಲ್ವಾ? ದೇರ್ ವಾಸ್ ನೋ ರೀಜನಲ್ ಕನ್ಸಲ್ಟೇಷನ್ಸ್, ದೇರ್ ವಾಸ್ ನೋ ಸ್ಟೇಟ್ ಕನ್ಸಲ್ಟೇಷನ್ಸ್, ದೇರ್ ವಾಸ್ ನೋ ಲೈಕ್ ನ್ಯಾಷನಲ್ ಕನ್ಸಲ್ಟೇಷನ್ಸ್. ಇದಕ್ಕೆ ಯಾರು ಜವಾಬ್ದಾರರು? ಆದ್ರೆ ಮಾರ್ಚ್ 25ರಂದು ಪ್ರತಿಪಕ್ಷಗಳ ಗದ್ದಲದ ನಡುವೆನೂ ಕೂಡ ಸಂಸದೀಯ ವ್ಯವಹಾರಗಳ ಸಚಿವರು ಕಿರಣ್ ರಿಜಿಜು ಈ ಮಸೂದೆ ಕುರಿತು ಒಂದು ವರ್ಷದಿಂದಲೇ ಸ್ಟ್ಯಾಂಡಿಂಗ್ ಕಮಿಟಿ ಜೊತೆಗೆ ವ್ಯಾಪಕ ಚರ್ಚೆ ನಡೆದಿದೆ ಅಂತ ಸಮರ್ಥಿಸ್ಕೊಂಡ್ರಲ್ಲ. ಇಟ್ ವಾಸ್ ಅನ್ ಅನ್ಡೆಮೊಕ್ರಾಟಿಕ್ ಪ್ರೋಸೆಸ್. ಪ್ರಜಾತಂತ್ರಕ್ಕೆ ವಿರುದ್ಧವಾದ ಆ ಪ್ರಕ್ರಿಯೆ ಏನಾಗಿದೆಯೋ ಆ ಪ್ರಕ್ರಿಯೆ ನಾವು ಯಾರು ಭಾಗ ಆಗಲೇ ಇಲ್ಲ. ಯಾಕೆ ಕಿರಣ್ ರಿಜಿಜು ಅವ್ರಿಗೆ ಗೊತ್ತಿಲ್ವಾ ದೇಶದಲ್ಲಿ ಎಷ್ಟು ಜನ ಹೋರಾಟಗಾರಿದ್ದಾರೆ, ಸಮುದಾಯ ಇದ್ದಾರೆ, ಜನಗಳಿದ್ದಾರೆ, ಎಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಅವ್ರಿಗೆ ವಿಷಯ ಗೊತ್ತಿಲ್ವಾ? ಈಸ್ ಪಾರ್ಟ್ ಆಫ್ ಸಿಸ್ಟಮ್ ಆಫ್ ಲೆಜಿಸ್ಲೇಚರ್. ಸೊ ನಮ್ಮನ್ನು ನೀವು ಯಾಕೆ ಕನ್ಸಲ್ಟ್ ಮಾಡಿಲ್ಲ? ನನ್ನನ್ನು ಬಿಟ್ಬಿಡಿ, ನಮ್ಮನ್ನು ಯಾಕೆ ನೀವು ಮಾಡಲಿಲ್ಲ? ಅಂತರ್ಲಿಂಗಿ, ಜೋಗಪ್ಪ, ಮರ್ಲಾಡಿ, ಶಿವಶಕ್ತಿ, ಜೋಗ್ತ, ಅಕ್ವ, ನಿರ್ವಾಣ, ಸಾಟ್ಲ, ಪಂಥಿ ಸಾಟ್ಲ, ಬೇರೆ ಡೈವರ್ಸ್ ಆಫ್ ಐಡೆಂಟಿಟೀಸ್. ಪ್ರತಿಯೊಂದು ವೈವಿಧ್ಯತೆಗೆ ಅದರದೇ ಒಂದು ಘನತೆ ಇದೆ, ಅದರದೇ ಒಂದು ಸಂಸ್ಕೃತಿ ಇದೆ, ಅದರದೇ ಒಂದು ಪರಂಪರೆ ಇದೆ. ಈಗ ನಾ ಹೇಳ್ತೀನಿ, ನೀವು ಬರೀ ಹಿಜ್ರಾ, ಜೋಗಪ್ಪ, ಮರ್ಲಾಡಿ, ಇದು ಏನು ಹಿಜ್ರಾ, ಜೋಗಪ್ಪ, ಜೋಗ್ತ, ಅರವಾಣಿ ಮತ್ತು ಯೂನಕ್, ನಪುಂಸಕ ಶಬ್ದವನ್ನು ಬಳಕೆ ಮಾಡ್ತಾರೆ. ಇದನ್ನ ಬಿಟ್ಟು FTMಗಳಿದ್ದಾರೆ, ಹೆಣ್ಣಾಗುಟ್ಟಿ ಗಂಡಸಾದವರು. ಈಗ ನನ್ನನ್ನು ನೀವು ಕೇಳಿ ಏನಮ್ಮ ನಿನ್ನ ವೈವಿಧ್ಯತೆ ಅಂದರೆ ನಾನು ಹೆಣ್ಣು ಅಂತ ಹೇಳ್ತೀನಿ. ಇಲ್ಲ ನೀನು ಹೆಣ್ಣಲ್ಲ ಅಂತ ಹೇಳೋಕ್ಕೆ ನಿಮ್ಗೇನು ಹಕ್ಕಿದೆ? ನಾವು ಹುಟ್ಟಿದ ಗಂಡಾಗಿ, ನಾನು ಪರಿವರ್ತನೆ ಆಗಿದ್ದು ಹೆಣ್ಣಾಗಿ, ನಾನು ಹೆಣ್ಣೆ. ನನಗೆ ಯೋನಿ ಇದೆಯೋ ಇಲ್ವೋ, ಮೊಲೆ ಇದೆಯಲ್ಲೋ, ಅದು ನನ್ನ ವೈಯಕ್ತಿಕ ವಿಚಾರ, ನಿಮ್ಮ ವೈಯಕ್ತಿಕ ವಿಚಾರ ಆಗೋದಿಲ್ಲ. ಸೊ ನೀವು ಎಷ್ಟು ಜನ ಬಿಟ್ಟಿದ್ದೀರಿ? ಅಂತರ್ಲಿಂಗ ಸಮುದಾಯ ಬಿಟ್ಟಿದ್ದೀರಿ. ಜೆಂಡರ್ ಕ್ವಿಯರ್, ಇಂಟರ್ಜೆಂಡರ್ಸ್, ಜೆಂಡರ್ ನಾನ್ ಕನ್ಫಾರ್ಮಿಂಗ್ ಚಿಲ್ಡ್ರನ್, ಜೆಂಡರ್ ನಾನ್ ಬೈನರಿ, ಈ ಪದಗಳಿಗೆಲ್ಲ ಒಂದು ಕನ್ನಡ ಶಬ್ದ ತಗೊಂಡು ಬರ್ತಾ ಇದೀವಿ ಆದಷ್ಟು ಬೇಗ. ನಾವು ಲಿಂಗ ಪರಿಚಯವನ್ನ ಅರ್ಥ ಮಾಡ್ಕೊಳ್ಳುವಂತ ಮೊದಲ ತತ್ವ ಅಂತಂದ್ರೆ ವ್ಯಕ್ತಿಯ ಗುರುತು ಕೇವಲ ದೇಹದಿಂದ ನಿರ್ಧಾರ ಆಗೋದಿಲ್ಲ,
ಅದು ಆ ವ್ಯಕ್ತಿಯ ಅನುಭವ ಮತ್ತೆ ಸಮಾಜದಲ್ಲಿ ಅದು ತಾನು ಮತ್ತು ಬದುಕೋ ಭಾವನೆ. ರೀತಿ, ಭಾವನೆ ಅದ್ರ ಜೊತೆಗೆ ಸಂಬಂಧ ಇರುತ್ತೆ. ಅದನ್ನ 2014ರ ನಾಲ್ಸಾ ತೀರ್ಪು ಎತ್ತಿ ಹಿಡಿದಿತ್ತು. ಈಗ 2026ರ ಈ ಒಂದು ತಿದ್ದುಪಡಿ ಏನಿದೆ ಅದ್ರಲ್ಲಿ ಏನೇನ್ ಬದಲಾವಣೆ ಮಾಡಿದೆ? 2014ನೇ ಇಸ್ವಿ ತೀರ್ಮಾನ ತುಂಬಾ ಚೆನ್ನಾಗಿದೆ ತೀರ್ಮಾನ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ವರ್ಸಸ್ ಭಾರತ ಸರ್ಕಾರದಲ್ಲಿ ಸಮುದಾಯಕ್ಕೆ ಏನೇನೆಲ್ಲ ಬೇಕು ಅಂತ ಕೇಳಿದ್ವು ಅದೆಲ್ಲವನ್ನು ಕೂಡ ನಮ್ಗೆ ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿ ಕೊಟ್ಟಿತ್ತು. ನಿಮ್ಗೆ ಗುರುತಿಸ್ಕೊಳ್ಬೇಕು, ನೀವು ಫ್ಯಾಮಿಲಿ ಭಾಗ ಆಗಬೇಕು, ನಿಮಗೆ ಮೂಲಭೂತ ಹಕ್ಕು ಸಿಗಬೇಕು, ನಿಮಗೆ ಪ್ರಾಪರ್ಟಿ ರೈಟ್ ಸಿಗಬೇಕು, ನಿಮಗೆ ಮ್ಯಾರೇಜ್ ಹಕ್ಕು ಸಿಗಬೇಕು, ನಿಮಗೆ ಪ್ರಾಪರ್ಟಿ ಇನ್ಹೆರಿಟೆನ್ಸ್ದು ರೈಟ್ ಸಿಗಬೇಕು, ನೀವು ವೈದ್ಯಕೀಯವಾಗಿ ನೀವು ಸರ್ಕಾರ ಫ್ರೀಯಾಗಿ ಎಕ್ಸ್ಚೇಂಜ್ ಆಪರೇಷನ್ಗಳನ್ನ ಮಾಡಬೇಕು, ಕಸಿಗಳನ್ನ ಮಾಡಬೇಕು, ನಮ್ಮ ಏನೋ ಲೈಕ್ ಧ್ವನಿ ಪೆಟ್ಟಿಗೆ ಅಂತ ಹೇಳ್ತೀವಲ್ಲ, ಈ ವಾಯ್ಸ್ ಮಾಡ್ಯುಲೇಷನ್ ಅದನ್ನ ಮಾಡಬೇಕು. ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಅದನ್ನ ಇಟ್ಕೊಂಡು 2019 ಸೇಮ್ ಗವರ್ಮೆಂಟ್ ಸೇಮ್ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಪರವಾಗಿ ಒಂದು ಬಿಲ್ ತಗೊಂಡ್ ಬಂದು ಹಾಕಿದ್ರು. ಅದು ಸೊ ಪರವಾಗಿಲ್ಲ, ಫಾರ್ ಬೆಟರ್ ಇಫ್ ಯು ಕಂಪೇರ್ ಎಕ್ಸಿಸ್ಟಿಂಗ್ ಬಿಲ್. ಅದಾಗಿ 2027ರಲ್ಲಿ ಒಂದು ರೂಲ್ಸ್ ತಗೊಂಡ್ ಬಂದ್ರು. ಇದು ಪಡ್ಕೊಳ್ಬೇಕು ಅಂದ್ರೆ ಹಿಂಗ್ ಆಗ್ಬೇಕು, ಇವ್ರು ಹಿಂಗ್ ಹೋಗ್ಬೇಕು, ಇದು ಪಡ್ಕೊಳ್ಬೇಕು ಅಂತ ಒಂದಷ್ಟು ರೂಲ್ಸ್ ಎಲ್ಲ ಹಾಕ್ತಾ ಹೋಗ್ತಾರೆ. ಏನ್ ಆ ರೂಲ್ಸು? ಅಲ್ಲಿ ಮ್ಯಾಜಿಸ್ಟ್ರೇಟ್ ಕಮಿಟಿ ಇರಲಿಲ್ಲ. ಓಕೆ, ಸೆಲ್ಫ್ ಐಡೆಂಟಿಫಿಕೇಶನ್ ಮೆಕಾನಿಸಮ್ ತಗೊಳ್ಬೇಕು ಅಂತಂದ್ರೆ ಟ್ರಾನ್ಸ್ಜೆಂಡರ್ ಕಾರ್ಡ್ ಪಡ್ಕೊಂಡು ಆ ಮೂಲಕ ಸಕಲ ಸವಲತ್ತುಗಳನ್ನ ಪಡ್ಕೊಳ್ಬೇಕಾಗಿತ್ತು. ಓಕೆನಾ? ಮತ್ತೆ ವಯಸ್ಸಾಗಿರುವಂತವ್ರಿಗೆ, ಮತ್ತೆ ವಯಸ್ಸಿನ 18 ವರ್ಷ ಕೆಳಗಡೆ ಇರುವಂತವ್ರಿಗೆ ಗರಿಮಾ ಭೀಮ್ ಯೋಜನಾ ಸಮಥಿಂಗ್ ಅಂತ, ಅದು ಹಿಂದಿ ಶಬ್ದ ಬರ್ತಾ ಇಲ್ಲ, ಅದು ಯಾರಿಗೆ ಮನೆ ಇಲ್ವಾ ಅಂತ ಸಮುದಾಯಕ್ಕೆ ಮನೆ ಕೊಡಬೇಕು, ಮತ್ತೆ ಮೆಡಿಕಲ್ ಇನ್ಶೂರೆನ್ಸ್ ಮಾಡ್ಕೊಬೇಕು. ತುಂಬಾ ಚೆನ್ನಾಗಿತ್ತು ಆಕ್ಚುಲ್ ಆಗಿ. ಅದೆಲ್ಲವನ್ನು ಪಕ್ಕದಲ್ಲಿ ಇಟ್ಬಿಟ್ಟು ಇವತ್ತು ನೀವು 4ರಿಂದ 5 ಟರ್ಮ್ ಅಲ್ಲಿ ಮಾತ್ರ ಗುರುತಿಸ್ಕೊಳ್ಬೇಕು ಅಂದ್ರೆ ವಾಟ್ ಇಸ್ ದಿಸ್? ಹಾಗಾದ್ರೆ ಈ ಹೊಸ ವ್ಯಾಖ್ಯಾನದ ಕಾರಣದಿಂದಾಗಿ ಕಾನೂನಿನ ಹೊರಗೆ ತಳ್ಳಪಡುವಂತ ಅಪಾಯ ಹೆಚ್ಚು ಯಾರಿಗಿದೆ? ಟ್ರಾನ್ಸ್ ಪುರುಷರಿಗೋ, ಟ್ರಾನ್ಸ್ ಮಹಿಳೆಯರಿಗೋ, ಅಥವಾ ನಾನ್ ಬೈನರಿ ವ್ಯಕ್ತಿಗಳಿಗೋ? ಇದು ಎಲ್ಲರಿಗೂ ಸೇರ್ಕೊಳ್ತದೆ. ಇವತ್ತು FTMಗಳಿಗೆ, ನಾಳೆ ಬಂದು ಅಂತರ್ಲಿಂಗಿಗಳಿಗೆ, ನಾಳಿದ್ದು ಬಂದು ಜೆಂಡರ್ ನಾನ್ ಕನ್ಫರ್ಮಿಂಗ್ ಲಿಂಗತ್ವಾತೀತ ಮಕ್ಕಳು ಅಂತ ಹೆಂಗ್ ಆ ಮಕ್ಕಳಿಗೆ, ನಾಳಿದ್ದು ನಿಮಗೆ. ಯು ಗಾಟ್ ಇಟ್? ಸೊ ಸುತ್ತಿ ಬಳಸಿ ಹೋಗಿ ಒಂದು ಆಚೆ ಬರ್ತಾರೆ ಅವ್ರು ಆ್ಯಕ್ಚುಲ್ ಆಗಿ. ಅದಕ್ಕೆ ನಾವು ಹೇಳ್ತಾ ಇದ್ದೇನಪ್ಪ ಅಂತಂದ್ರೆ, ಇದು ನಿಮಗೆ, ನೀವು ಅನಕ್ಷರಸ್ಥರು, ನಿಮ್ಗೆ ಅದು ಗೊತ್ತಿಲ್ಲ, ಇದ್ರ ಬಗ್ಗೆ ಜ್ಞಾನ ಬೆಳೆಸ್ಕೊಳ್ಬೇಕು. ಜ್ಞಾನ ಬೆಳೆಸ್ಕೊಂಡು ನಾವು ಹತ್ರ ಬಂದು ನೀವು ಕೂತ್ಕೊಳ್ರಿ, ನಮ್ಮ ಹತ್ರ ಬೆರೀರಿ, ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಬದುಕಲ್ಲಿ ಏನಿದೆ ಅಂತೇಳಿ. ಖಂಡಿತ ಖಂಡಿತ. ಈ ಒಂದು ವ್ಯಾಖ್ಯಾನವನ್ನ ಇಷ್ಟು ಸೀಮಿತ ಮಾಡಿದ್ರೆ ಅದು ಉದ್ಯೋಗ, ಶಿಕ್ಷಣ, ದಾಖಲೆಗಳು, ಆರೋಗ್ಯ, ವಸತಿ, ಹೀಗೆ ಯಾವ ಕ್ಷೇತ್ರಗಳಲ್ಲಿ ನಿಮ್ಗೆ ಹೊಡೆತ ಕೊಡ್ಬೋದು? ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಪರಿಣಾಮ ಬೀರ್ತದೆ. ಹುಟ್ಟಬೇಕಾದ್ರೆ ನಾವು ಸಿಗುವ ಗೌರವ, ಕುಟುಂಬದಲ್ಲಿ ಭಾಗ ಆಗಿ ವಾಪಸ್ ಕುಟುಂಬ ಆಚೆ ಹಾಕ್ಸ್ಕೊಂಡು ಬಂದು ಕೊನೆಗೆ ನಾವು ಸಾಯ್ತೀವಲ್ಲ, ಆ ಸಾಯ್ಬೇಕಾದ್ರೆ ನಮ್ಗೊಂದು ವೈವಿಧ್ಯತೆ ಸಿಗೋದಿಲ್ವಲ್ಲ, ಇದು ನಮಗೆ ಈ ಸರ್ಕಾರ ಕೊಟ್ಟೋ ದೊಡ್ಡ ಗಿಫ್ಟ್ ಅದು ಆ್ಯಕ್ಚುಲ್ ಆಗಿ. ಇವತ್ತು ಎಷ್ಟೋ ನಮ್ಮ ಸಮುದಾಯದವ್ರಿಗೆ ಐಡೆಂಟಿಫಿಕೇಶನ್ ಪ್ರೂಫ್ ಇಲ್ಲ, ಮಾಡೋಕ್ಕೆ ಎಷ್ಟು ಕಷ್ಟಪಡ್ತೀವಿ ಅಂತ ನಮಗೆ ಗೊತ್ತು. ಈ ಸರ್ಕಾರದ ವ್ಯವಸ್ಥೆ IAS ಆಫೀಸರ್ಸು, KS ಆಫೀಸರ್ಸು ಸ್ವಲ್ಪ ಜನ ಪ್ರಾಮಾಣಿಕರು ಚೆನ್ನಾಗಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ಇನ್ನು 99% ಎಲ್ಲ ದಡ್ರು. ಈ ದಡ್ರ ಮಧ್ಯೆ ನಮ್ಮನ್ನು ಹಾಕಿದ್ರೆ ನಾವೇನು ಮಾಡೋಕ್ಕಾಗತ್ತಮ್ಮ? ನಾವೆಲ್ಲರೂ ಕೇಪಬಲ್ ಆಗಿದ್ದೀವಿ ರೀ, ನಮಗೂ ಸ್ಕಿಲ್ಡ್ ಎನಫ್ ಇದೆ. ಇದು ನಿಮ್ಗೆ ಗೊತ್ತಿಲ್ವಾ? ನಮ್ಮಂತ ನೀವು ಕುತ್ಕೊಂಡು ಮಾತುಕತೆ ನೀವು ತಿಳ್ಕೊಳ್ಬೇಕಲ್ವಾ? ಇದು NCERT, ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಷನ್ ರಿಸರ್ಚ್ ಟ್ರೈನಿಂಗ್, ಆ ಟೀಚರ್ಸ್ ಎಲ್ಲ ನಾವು ಈ ಸಮುದಾಯಗಳ ಬಗ್ಗೆ ಪಾಠನೇ ಮಾಡಲ್ಲ ಅಂತ ಎದ್ದು ಹೋಗ್ಬಿಟ್ಟಿದ್ರು. ಈಗಿರುವ ಕಠೋರ ಪರಿಸ್ಥಿತಿಯಲ್ಲಿ ನಮ್ಮ ಬಗ್ಗೆ ಜ್ಞಾನ ಪಾಠ ಮಾಡ್ತಾರೆ, ನಮ್ಮ ಬಗ್ಗೆ ನಾವೇ ಮಾಡ್ತೀವಿ. 2011ರಲ್ಲಿ ಜನಗಣತಿ ಮಾಡಿದಾಗ 4.87 ಲಕ್ಷ ನಮ್ಮ ಸಮುದಾಯದವರು ದೇಶಾದ್ಯಂತ ಇದ್ರು. ಇದು ಆಲ್ಮೋಸ್ಟ್ 15 ವರ್ಷ ಆಗಿದೆ. ಆ 4.87 ಇಂಟು 100 ಮಾಡ್ಬೇಕು ನೀವೀಗ. 10% ಆಫ್ ದ ಕಂಟ್ರೀಸ್ ಪಾಪ್ಯುಲೇಷನ್. ಈ ಮಸೂದೆಯಲ್ಲಿ ರಕ್ಷಣೆ ಹೆಸರಿನಲ್ಲಿ ಸೇರಿಸಿರುವಂತ ಹೊಸ ಅಪರಾಧ ವಿಧಿಗಳು ನಿಜವಾದ ಅಪರಾಧಿಗಳನ್ನ ಶಿಕ್ಷಿಸುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಫಸ್ಟ್ ಆಫ್ ಆಲ್ ನಾವು ಅಪರಾಧಿಗಳೇ ಅಲ್ಲ, ಅವರ ದೃಷ್ಟಿ ನಿಮ್ಮ ಮೇಲೆ ಅಪರಾಧವನ್ನ ಎಸಗಿದ್ರೆ ಅಂತವ್ರಿಗೆ ಶಿಕ್ಷೆಯನ್ನ ಕೊಡುತ್ತೆ ಅಂತ ನಿಮ್ಗೆ 2 ವರ್ಷ ಕೊಟ್ಟಿದ್ರು ಅಷ್ಟೇ. 6 ತಿಂಗಳಿಂದ 2 ವರ್ಷ ಅಂತ ಹಾಕಿದ್ದಾರೆ. ಏನ್ ಮಾಡ್ತಾರೆ ಈಗ? ಅತ್ಯಾಚಾರ ಅಂದ್ರೆ ಏನಮ್ಮ? ಸಾಮಾಜಿಕ ತಾರತಮ್ಯ ಅಂದ್ರೆ ಏನು? ಸಾಮಾಜಿಕ ಬಹಿಷ್ಕಾರ ಅಂದ್ರೆ ಏನು? ಎಲ್ಲದಕ್ಕೂ ಅದಕ್ಕೆ ಒಂದು ಆಯಾಮಗಳನ್ನ ನಾವು ನೋಡ್ತಾ ಬರ್ತಿದ್ದೇವೆ. ಈಗ ನಮ್ಮ ಮೇಲೆ ಅತ್ಯಾಚಾರ ಅದೇ ಬರೀ 6 ತಿಂಗಳಿಂದ 2 ವರ್ಷ ಮಾಡ್ತಾರೆ. ಎಷ್ಟು ಅತ್ಯಾಚಾರ ಆಗಿತ್ತು, ಕೇಸ್ಗಳಾಗಿದ್ದು, ಆ ಕೇಸ್ಗಳನ್ನ ಕಂಪ್ಲೀಟ್ ಆಗಿ ಅಲ್ಲಿನ ಸ್ಟೇಷನ್ ಮುಗಿಸ್ಬಿಡ್ತಾರೆ ಅವರು. ಯು ಗಾಟ್ ಇಟ್? ಬಿಕಾಸ್ ನಮ್ಗೆ ಹಿಂದೆ ಇಲ್ಲ ಮುಂದೆ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವ್ರ ಹತ್ರ ಮಾಡ್ತಾ ಹೋಗ್ತಾರೆ. ಅತ್ಯಾಚಾರ ಅಂದ್ರೆ ಏನು? ಯೋನಿಯ ಮಾರ್ಗದಲ್ಲಿ ಆದ್ರೇನೆ ಅತ್ಯಾಚಾರ ಅಂತ ಅನ್ನೋದಾದ್ರೆ ಅದಕ್ಕೆ ನಮ್ದು ವಿರೋಧ ಇದೆ. ಮೌಖಿಕ ಸಂಭೋಗದಲ್ಲಿ, ಗುದ ಸಂಭೋಗದಲ್ಲಿ, ಸ್ತನ ಸಂಭೋಗದಲ್ಲಿ, ದೇಹದ ಯಾವುದೇ ಪಾರ್ಟ್ ನಮ್ಗೆ ಇಷ್ಟ ಇಲ್ಲ ಅಂತ ಇಟ್ ಇಸ್ ಕಾಲ್ಡ್ ಅತ್ಯಾಚಾರ. ನಾನು ಸೆಕ್ಸ್ ವರ್ಕರ್ ಆಗಿದ್ದೀನಿ, ದಟ್ಸ್ ಫೈನ್. ಆ ಸೆಕ್ಸ್ ವರ್ಕರ್ ಹೆಸರಲ್ಲಿ ಅತ್ಯಾಚಾರ ಆಗೋದು ಓಕೆ ಅಂದ್ರೆ ನಾವು ಒಪ್ಪೋದಿಲ್ಲ ಅದನ್ನು.
ಅಂಥವ್ರಿಗೆ ಬರೀ 6 ತಿಂಗಳಿಂದ 2 years ಕೊಟ್ಟಿರುವ ಈ ಒಂದು ಇಂಪ್ರಿಸನ್ಮೆಂಟು ಇದು ವಾಪಸ್ ವಿ ಶುಡ್ ಕ್ವೆಶ್ಚನ್ ಬ್ಯಾಕ್. ಈಗ ಈ ಮಸೂದೆ ಹಾಕಿ ರಾಷ್ಟ್ರಪತಿಗೆ ಸೈನ್ ಮಾಡಿದ ತಕ್ಷಣ ಇಮಿಡಿಯೇಟ್ ನಮ್ಮ ಕಡೆ ಸುಪ್ರೀಂ ಕೋರ್ಟ್ ಪಿಟಿಷನ್ ನಾವು ರೆಡಿ ಮಾಡಿ ಇಕ್ಕಿದ್ದೀವಿ, ಅದು ಹೋಗ್ತದೆ ಸುಪ್ರೀಂ ಕೋರ್ಟ್ಗೆ. ವಿ ವಿಲ್ ಚಾಲೆಂಜ್ ಇಟ್, ವಿ ವಿಲ್ ಫೈಲ್ ಬ್ಯಾಕ್ ಇಟ್ ಅಂಡ್ ವಿ ವಿಲ್ ವಿನ್ ಇಟ್. ಖಂಡಿತ. ಇದರ ಪ್ರಕಾರ ನಿಮಗೆ ಆಶ್ರಯ ಕೊಡುವಂತ ಅಥವಾ ಬೆಂಬಲ ಕೊಡುವಂತವ್ರನ್ನೇ ಅಪರಾಧಿಗಳು ಅಂತ ಶಿಕ್ಷಿಸುವಂತ ಸಂದರ್ಭಗಳು ಒದಗಿ ಬರಕ್ ಸಾಧ್ಯತೆ ಇದೆಯಾ? ಬರುತ್ತೆ, ಎನಿ ಚಾನ್ಸ್ ಅಂಡ್ ಎನಿ ಟೈಮ್. ಆ ಇಂಟರ್ಪ್ರಿಟೇಷನ್ ಹೇಗ್ ಬೇಕಾದ್ರೂ ಮಾಡ್ಬೋದು ಇವರು. ನಮ್ ಜೊತೆ ಇರೋ ಬಹಳ ಸಂಗಾತಿಗಳನ್ನ ಇವರು ಅಪರಾಧಿಗಳನ್ನಾಗಿ ಮಾಡ್ತಾ ಹೋಗ್ಬೇಕಾದ್ರೆ ನನಗೆ ರಕ್ಷಣೆ ಬೇಕಲ್ಲಮ್ಮ. ರಕ್ಷಣೆ ಯಾರಿಂದ ಬೇಕು? ರಕ್ಷಣೆ ಈ ಕಾನೂನು ಯಾರು ಮಾಡ್ತಾ ಇದಾರಲ್ಲ ಇವರಿಂದ ಬೇಕು. ಕಾನೂನು ರಕ್ಷಕರಿಂದ ಬೇಕಾಗಿದೆ, ನಮಗೆ ನಮ್ಮ ಫ್ಯಾಮಿಲಿಗಳಿಂದ ಬೇಕಾಗಿದೆ, ಈ ಸರ್ಕಾರದ ನೀತಿಗಳಿಂದ ಬೇಕಾಗಿದೆ, ಆರ್ಥಿಕ ಪರಿಸ್ಥಿತಿಗಳಿಂದ ಬೇಕಾಗಿದೆ, ಸಾಮಾಜಿಕವಾಗಿ ತುಂಬಾ ನಮಗೆ ರಕ್ಷಣೆ ಬೇಕಾಗಿದೆ. ಇದನ್ನು ಕೊಡುವಂತ ಜನಗಳು ಯಾರಿದ್ದಾರೆ? ಕಾನೂನಾತ್ಮಕವಾಗಿ ಇದನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸೋ ಅವಕಾಶ ಇದೆಯಾ? ಖಂಡಿತ. ರಾಷ್ಟ್ರಪತಿಗಳಿಂದ ಏನಾದ್ರೂ ಅಂಗೀಕಾರ ಆದ್ರೆ ಇದನ್ನ ನೀವು ಸರ್ವೋಚ್ಚ ನ್ಯಾಯಾಲಯದ ಮೊರೆ ಹೋಗ್ಬೇಕು ಅಂತ ಏನಾದ್ರೂ ತೀರ್ಮಾನಿಸಿದೀರಾ? ಖಂಡಿತ ಹೌದು. ರಾಷ್ಟ್ರಪತಿಗಳ ಮುಂದೆ ಹೋಗಿದೆ, ಅವರ ಆಫೀಸರಿಗೆ ಫೈಲ್ ಇದೆ. ಎನಿ ಟೈಮ್ ಶಿ ಮೇ ಗೋನ್ ಟು ಸೈನ್ ಇಟ್. ಅವ್ರು ಸಹಿ ಹಾಕಿದ ತಕ್ಷಣ ಅದು ಕಾಯ್ದೆ ಆಗ್ತದೆ. ಈ ಕಾಯ್ದೆನ ವಾಪಸ್ ಎಲ್ಲಿ ಪ್ರಶ್ನೆ ಮಾಡ್ಬೇಕು ನಾವು? ನಮಗೆ ಸಿಕ್ಕಿರೋದು ನ್ಯಾಯಾಲಯ ಒಂದೇ. ನಮ್ಮ ಇಡೀ ಹೋರಾಟ ನಮಗೆ ಭಾರತದ ನ್ಯಾಯಾಂಗದಲ್ಲಿ ಸಿಕ್ಕಂತ ಜಯ ಇನ್ನೆಲ್ಲೂ ನಮ್ಗೆ ಸಿಕ್ಲಿಲ್ಲ. ಈ ರಾಜಕಾರಣಿಗಳ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ದುಡ್ಡಿದೆ ಬುದ್ಧಿ ಇಲ್ಲ, ಬುದ್ಧಿ ಇದೆ ನೆಟ್ಟಿಗೆ ಅದನ್ನು ಹೇಳೋದಕ್ಕೆ ಬರೋದಿಲ್ಲ. ಸೊ ಇಂಥ ಮಧ್ಯೆ ನಾವು ಜೀವನ ಮಾಡ್ತಾ ಇದ್ದೀವಿ. ಸೊ ಯಾರನ್ನ ತೀರ್ಮಾನ ಮಾಡ್ತಿದ್ರೆ ಬಿಗ್ ಕ್ವೆಶ್ಚನ್ ಟು ಮೀ. ಡೆಫಿನೆಟ್ಲಿ ನಮಗೆ ನ್ಯಾಯ ಬೇಕಾಗಿದೆ, ನ್ಯಾಯಾಲಯಕ್ಕೆ ಹೋಗ್ತೀವಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಒಂದು ಸಮೂಹವಾಗಿ ಒಂದು ಚಳುವಳಿಯಾಗಿ ಹೋಗಿ ವಾಪಸ್ ಅದನ್ನು ತೆಗೆದುಕೊಂಡು ನಾವು ನ್ಯಾಯ ಗೆದ್ದು ಬಂದೇ ಬರ್ತೀವಿ. ಸೊ ಇವರು ಮಾಡುವಂಥ ಈ ಕಠೋರ ಮತ್ತು ಹೇಯ ಕಾನೂನನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಕಡೆಯದಾಗಿ, ಇದು ಕೇವಲ ಟ್ರಾನ್ಸ್ ಸಮುದಾಯದ ವಿಷಯ ಮಾತ್ರನಾ ಅಥವಾ ಭಾರತದಲ್ಲಿ ನಾಗರಿಕ ಹಕ್ಕುಗಳ ಭವಿಷ್ಯದ ಬಗ್ಗೆ ಎಲ್ಲರೂ ಆತಂಕ ಪಡಬೇಕಾಗಿರುವಂತ ವಿಷಯನಾ? ಇದು ಎಲ್ಲರೂ ಆತಂಕ ಪಡಬೇಕಾಗಿರುವಂಥ ವಿಚಾರವೇ ಹೌದು ಸರಿ. ಓಕೆ, ಇವತ್ತು ನೀವು ನಾನು ಹೆಂಗಸು ಅಂತ ಅನ್ಕೊತೀರಿ, ಇಲ್ಲಿ ತನಕ ನೀವು ಹೆಂಗಸಾಗಿರ್ಬೋದು. ಬಿಕಾಸ್ ಆಮೇಲೆ ನಿಮ್ಮದು ಫೀಲಿಂಗ್ಸ್ ಚೇಂಜ್ ಆಗ್ತಾ ಹೋಗಬಹುದು. ಯು ಗಾಟ್ ಇಟ್, ದಿ ಹಾರ್ಮೋನ್ಸ್, ದ ಕ್ರೋಮೋಸೋಮ್ಸ್, ದ ಇಂಬ್ಯಾಲೆನ್ಸ್ ಆಫ್ ಎಮೋಷನಲ್ ಸ್ಟೇಟಸ್ಸು ಎಲ್ಲರೂ ಫ್ಲಕ್ಚುಯೇಟ್ ಆಗ್ತಿರ್ಬೇಕಾದ್ರೆ ಇದಕ್ಕೆ ಯಾರು ಕಾರಣಕರ್ತರು ಅಂತ. ತುಂಬ ಜನ 8 ವಯಸ್ಸು 10 ವಯಸ್ಸು 12 ವಯಸ್ಸಿಗೆ ಬದಲಾವಣೆ ಆಗೋದು ಒಂದು ಕಡೆ ಆದರೆ 40 ವರ್ಷಕ್ಕೂ ಜನ ಬದಲಾವಣೆ ಆಗ್ತಾ ಇದ್ದಾರೆ. ಸೊ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಮನೆಯಲ್ಲ ಸೇರಿದಂಗೆ, ನಿಮ್ಮ ಫ್ಯಾಮಿಲಿಗಳು ಸೇರಿದಂಗೆ, ನಿಮ್ಮ ಸಂಬಂಧಿಕರು ಸೇರಿದಂಗೆ ಎಲ್ಲರೂ ಕೂಡ ಒಂದಲ್ಲ ಒಂದು ಜನ ಅವ್ರನ್ನ ವ್ಯಕ್ತಪಡಿಸ್ತಾ ಇರ್ತಾರೆ. ಎಷ್ಟೋ ಫ್ಯಾಮಿಲಿ ಅವ್ರ ಮನೆಗಳು ಇದ್ದಾರೆ ರೀ, ಏನಂತೀರಾ? ಖಂಡಿತ. ಬಟ್ ಯಾರು ಮಾತಾಡ್ತಾ ಇಲ್ಲ ಅಷ್ಟೇ. ಬಟ್ ನಾವು ನೇರವಾಗಿ ಹೋರಾಟ ಮಾಡೋದು ಬಂದು ಇವತ್ತು ಮಾತಾಡ್ತಾ ಇದ್ದೀವಿ. ಅವತ್ತು 30 ವರ್ಷ ಮುಂಚೆ ಹೋರಾಟ ಮಾಡೋದಕ್ಕೆ ಇವತ್ತು ನಮ್ಗೊಂದು ನ್ಯಾಯ ಸಿಕ್ತು ಅಂತ ತುಂಬ ಸಂತೋಷವಾಗಿದ್ರೆ 2020 ಮಾರ್ಚ್ 24 ಡಗ 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 ಅಂತ ಪಾಸ್ ಮಾಡೋದು. ವಿ ಆರ್ ನಾಟ್ ಟೆರರಿಸ್ಟ್ಸ್, ವಿ ಆರ್ ನಾಟ್ ಸೋ ಕಾಲ್ಡ್ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್. ವಿ ಆರ್ ಪಾರ್ಟ್ ಆಫ್ ದಿಸ್ ಕಂಟ್ರಿ. ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ಅಸ್ ಅಲ್ವಾ? ಭಾರತ ನಮ್ದು, ರಾಜ್ಯ ನಮ್ದು. ನಾವು ಈ ಸಂಸ್ಕೃತಿ, ಬಹುತ್ವ ಮತ್ತು ಈ ಫ್ರಾಟರ್ನಿಟಿ ಎಲ್ಲದಕ್ಕೂ ನಾವು ಜೊತೆ ಆಗ್ತೀವಿ ನಾವು. ಅದೆಲ್ವ ಸಂವಿಧಾನದ ನೈತಿಕತೆ ತೆಗೆದುಕೊಂಡು ಒಂದು ಬಹುದೊಡ್ಡ ತೀರ್ಮಾನ ಮತ್ತು ಜಡ್ಜ್ಮೆಂಟ್ ಅದು. ಸೊ ಹೀಗಿರುವ ಪ್ರಕ್ರಿಯೆಗಳನ್ನು ನಾವು ನೋಡ್ತಿರ್ಬೇಕಾದ್ರೆ ನಮಗೆ ನಮ್ಮ ಪರವಾಗಿ ನ್ಯಾಯ ಇದೆ, ಆ ನ್ಯಾಯ ವಾಪಸ್ ಪಡ್ಕೊಳ್ತೀವಿ. ಬಟ್ ನಾನು ಏನು ಆಗ್ರಹ ಮಾಡ್ತೀನಿ ಅಂತಂದರೆ, ಈ ಪಕ್ಷಗಳು ಯಾರು ಸಪೋರ್ಟ್ ನಮ್ಗೆ ಇವಾಗ ಮಾಡ್ತಾ ಇದ್ದಾರೋ ನೀವು ಸಪೋರ್ಟ್ ಮಾತ್ರ ಮಾಡಿಬಿಟ್ಟು ನೀವು ಬಾಯಿ ಮುಚ್ಕೊಬೇಡಿ. ನಾನು ಕೇಳೋದಿಷ್ಟೇ, ನಮ್ಮ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯತೆ ನೀವು ಕೊಡಲೇಬೇಕು. ಅದು ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತ್ ಇರಲಿ, ಜಿಲ್ಲಾ ಪಂಚಾಯತ್ ಇರಲಿ, ವಿಧಾನಸಭೆ, ವಿಧಾನ ಪರಿಷತ್ತು, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಹೆಂಗೆ ಕೊಡಬೇಕು ನಮ್ಮ ಸಮುದಾಯದ ಫಿಗರ್ಸಿನ ಆಧಾರದಲ್ಲಿ ನೀವು ಅದು ಮಾಡಲೇಬೇಕು ಅನ್ನೋ ನಾನು ನಿಮ್ಮ ಕೇಳ್ಕೊತಾ ಇದ್ದೀನಿ. ಸೊ ನಿಮ್ಮ ಪ್ರಕಾರ ಒಬ್ಬ ವ್ಯಕ್ತಿ ತಾನು ಯಾರು ಅನ್ನೋದನ್ನ ತೀರ್ಮಾನ ಮಾಡೋ ಹಕ್ಕು ಸರ್ಕಾರದ್ದಲ್ಲ, ಅಧಿಕಾರಿಗಳದಲ್ಲ, ವೈದ್ಯರದು ಅಲ್ಲ, ಅದು ಆ ವ್ಯಕ್ತಿಯದು ಮಾತ್ರ ಆಗಿರಬೇಕು. ನಿಮ್ಮನ್ನೂ ಸೇರಿದಂಗೆ ರಾಷ್ಟ್ರಪತಿಗಳಿಗೂ ಇಲ್ಲ, ಮುಖ್ಯ ನ್ಯಾಯಮೂರ್ತಿಗಳಿಗೂ ಇಲ್ಲ, ಪ್ರಧಾನಮಂತ್ರಿಗಳಿಗೂ ಇಲ್ಲ, ನಮ್ಮ ಅಪ್ಪ ಅಮ್ಮನಿಗೂ ಇಲ್ಲ. 16 ವರ್ಷಕ್ಕೆ ಆಡಿದ್ರೆ ಮಾತ್ರ ನನ್ನ ಮಗುವಿಗೆ ನಮ್ಮ ತಾಯಿ ಮನೆಗೆ ಭಾಗ ಆಗಿರ್ತೀನಿ, ಒಂದು ಕುಟುಂಬ ವ್ಯವಸ್ಥೆಗೆ. ನಾನು ಮೆಚೂರ್ಡ್ ಆದಮೇಲೆ ಅದು ಯಾರೂ ಹಾಕುವ ಸಾಧ್ಯನೇ ಇಲ್ಲ. ಸಪೋಸ್ ಅದು ಇದೆ ಅನ್ನೋದಾದರೆ ಅದು ವಿರುದ್ಧ ನಮ್ಮ ಹೋರಾಟ ಕಂಟಿನ್ಯೂ ಆಗ್ತದೆ. ಹಾಗೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.